ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಪ್ರೀವಿಯಸ್ ವಿಡಿಯೋ ಬಂದು ಮೂವಿ ರಿವ್ಯೂ ಇತ್ತು, ಫ್ರೈಡೇ ಆಗಿರೋದ್ರಿಂದ ಸೊ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಬನ್ನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಮಿಸ್ ಮಾಡ್ಕೊಂಡಿದ್ದೀರೋ, ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ತುಂಬ ಇನ್ಫಾರ್ಮೇಷನ್ ಇರುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿ ಬಿಸ್ನೆಸ್ ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅಂದರೆ ಪ್ರೀವಿಯಸ್ ವೀಡಿಯೋ ಆಮೇಲೆ ಇನ್ನೊಂದು ವೀಡಿಯೋ. ಸೊ ಬಿಸ್ನೆಸ್ ಬಗ್ಗೆನೇ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಆರ್ಡ್ರ್ ವೈಸಲ್ಲಿ ಬರ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ್ದೆ ಕೆಲವೊಂದು ವೀಡಿಯೋಸ್ನ, ಪ್ರೀವಿಯಸ್ ವೀಡಿಯೋಸ್ ಅಂದರೆ ತುಂಬ ಲಾಂಗ್ ಬ್ಯಾಕು. ಸೊ ಇವಾಗ ಒಂದು ಆರ್ಡ್ರ್ ವೈಸಲ್ಲಿ ಬರ್ತಾ ಇದ್ದೀನಿ. ಸೊ ಫಸ್ಟ್ ವೀಡಿಯೋ ಎಜುಕೇಷನ್ ಮ್ಯಾಟ್ರ್ ಆಗುತ್ತಾ, ಯಾರೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ನಾನು ಅದನ್ನು ಮಾಡಿದ್ದೆ. ಸೆಕೆಂಡ್ ವೀಡಿಯೋನು ಅದೇ ಥರ, ಯಾವ ಥರ ಮಾಡ್ಬೋದು, ಯಾವ ಥರ ನೀವು ಇದು ಮಾಡ್ಕೋಬೋದು ಅಂತ ಮಾಡಿದ್ದೆ. ಸೊ ದಯವಿಟ್ಟು ಹೋಗಿ ನೋಡ್ಕೊಬನ್ನಿ, ನನ್ನ ಚಾನಲಲ್ಲಿದೆ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ. ಸೊ ಗೈಸ್, ಇವಾಗ ನೆಕ್ಸ್ಟ್ ಲೆವೆಲು ಅಂದರೆ ಇವಾಗ ಏನು ಗೊತ್ತಾ, ಸಿಂಪಲಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀರಾ. ಸೊ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಅನ್ನೋದೊಂದು ಇರುತ್ತೆ ಗೈಸ್. ಸಿಂಪಲಾಗಿ ಒಂದು ಹೇಳಬೇಕು ಅಂದರೆ, ನಾನು ಬಿಸ್ನೆಸ್ ಮಾಡ್ಬೋದಾ, ನಾನು ಒಬ್ಬನೇ ಬಿಸ್ನೆಸ್ ಮಾಡ್ಬೋದಾ? ಹೌದು ಗೈಸ್, 100% ಅಲ್ಲ 200% ಒಬ್ಬನೇ ಬಿಸ್ನೆಸ್ನ ಆರಾಮಾಗಿ ಮಾಡ್ಬೋದು. ನಾನು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ನಾನು ಮಾಡಿದ ಕೆಲವೊಂದು ತಪ್ಪನ್ನ ಹೈಲೈಟ್ ಮಾಡ್ತೀನಿ ಇಲ್ಲೇ. ಸೊ ಅದನ್ನು ನೀವು ರಿಪೀಟ್ ಮಾಡೋಕ್ಕೆ ಹೋಗಬೇಡಿ. ಸಿಂಪಲಾಗಿ ಹೇಳಬೇಕು ಅಂದರೆ ಏನೆಲ್ಲ ತಪ್ಪು ಅಂತ ಮುಂದಕ್ಕೆ ಹೋಗ್ತಾ ಹೇಳ್ತೀನಿ ವಿಡಿಯೋದಲ್ಲಿ. ಸಿಂಪಲಾಗಿ ಇವಾಗ ಒಬ್ಬನೇ ಮಾಡ್ಬೋದಾ ಅನ್ನೋದಕ್ಕೆ ಇವಾಗ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. 100% ಗೈಸ್, ಒಬ್ಬನೇ ಮಾಡ್ಬೋದು. ಅಂದರೆ ಇವಾಗ ಮನುಷ್ಯ ಕೈಲಿ ಆಗದಿರೋದು ಏನೂ ಇಲ್ಲ, ಮನುಷ್ಯ ಕೈಲಿ ಆಗೋದನ್ನೇ ಎಲ್ಲ ಮಾಡ್ತಾರೆ ಅಂಥದ್ದು. ಇವಾಗ ಯಾವನೋ ಒಬ್ಬ ಮಾಡ್ತಿದ್ದಾರೆ ಅಥವಾ ಯಾರೋ ಒಬ್ಬರು ಬಿಸ್ನೆಸ್ ಮಾಡ್ತಿದ್ದಾರೆ, ಅದೊಂದು ಬಿಸ್ನೆಸ್ನ ನೀವು ಮಾಡಬೇಕು ಅಂದರೆ ಅವರು ಕೂಡ ಮನುಷ್ಯರೇ, ಅವರು ಕೂಡ ತಲೆ ಉಪಯೋಗಿಸೇ ಮಾಡಿರೋದು ಸಿಂಪಲ್ ಆಗಿ. ಸೊ ಅವರು ಬಿಸ್ನೆಸ್ ರನ್ ಮಾಡ್ತಿದ್ದಾರೆ. ಅದೇ ನೀವು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿ, ಇನ್ನೂ ಸ್ವಲ್ಪ ಯೂನಿಕ್ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಸೊ ಒಬ್ಬನ ಕೈಯಲ್ಲಿ ಆಗೋದೇ ಇಲ್ಲ ಅನ್ನೋಕ್ಕೆ ಯಾವುದೇ ಥರ ಇದಿಲ್ಲ, ಒಬ್ಬನೇ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಾನು ಗ್ರೂಪ್ ಆಫ್ ಪೀಪಲ್ ಅಂದರೆ ಒಬ್ಬ ಒಂದು ಟೀಮ್ ಫಾರ್ಮ್ಯಾಟ್ ಮಾಡ್ಕೊಂಡು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ಒಬ್ಬನೇ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳ್ತೀನಿ. ಒಬ್ಬನೇ ಮಾಡೋದ್ರಿಂದ ಏನು ಬೆನಿಫಿಟ್ಸು ಅಂದರೆ ಗೈ, ಸಿಂಪಲ್ಲಾಗಿ ನೀವು ಸ್ಯಾಲ್ರಿ ಕಟ್ ಆಗುತ್ತೆ. ಅಂದರೆ ನಿಮಗೆ ನೀವೇನು ಸ್ಯಾಲ್ರಿ ಅವಶ್ಯಕತೆ ಇರಲ್ಲ, ನಿಮಗೆ ಬರೋದೆಲ್ಲ ಪ್ರಾಫಿಟ್ಟೆ. ಸೊ ಅದನ್ನು ಯಾವುದೇ ರೀತಿ ಶೇರ್ ಆಗೋಲ್ಲ. ಅಂದರೆ ಸ್ಯಾಲ್ರಿ ಕೊಡೋದಾಗಲಿ ಎಕ್ಸೆಟ್ರಾ ಆಗಲ್ಲ. ನೀವೇನು ಮಾಡಬೇಕು, ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು, ಸೇಲ್ ಮಾಡಬೇಕು ಅಷ್ಟೇ. ರೀಟೇಲ್ ಬಿಸ್ನೆಸ್ಸಲ್ಲಿ ಈ ಥರ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಒಂದಷ್ಟು ಸೇವಿಂಗ್ಸ್ ಅನ್ನೋದೊಂದು ಮಾಡ್ಕೊಂಡು ಹೋಗ್ತೀರ. ಸೇವಿಂಗ್ಸ್ ಅನ್ನೋದಂದರೆ ಸಿಂಪಲ್ಲಾಗಿ ಇವಾಗ ಒಂದು 4 ಜನ ಗ್ರೂಪ್ ಕ್ರಿಯೇಟ್ ಮಾಡ್ತೀರಾ, ಅಥವಾ ಒಂದು ಇಬ್ಬರು ಮೆಂಬರ್ ಆಗಿ ಸೇರಿಸ್ಕೊತೀರ, ಅಂದರೆ ಕೆಲಸಕ್ಕೆ ಸೇರಿಸ್ಕೊತೀರ ಅಂದಾಗ ಸಿಂಪಲ್ಲಾಗಿ ಏನಾಗುತ್ತೆ, ಅವ್ರಿಗೆ ಸ್ಯಾಲ್ರಿ ಹೋಗುತ್ತೆ. ಮಿನಿಮಮ್ 50 to 20K ಸ್ಯಾಲ್ರಿ ಕೊಡಬೇಕಾಗುತ್ತೆ, ಸ್ಯಾಲ್ರಿ ಹೋಗುತ್ತೆ. ಸೊ ಇದೆಲ್ಲ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಜನರಿಗೇನೆ ಬೆಸ್ಟ್ ಪ್ರೈಸಿಗೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸಿಂಪಲ್ಲಾಗಿ ಇವಾಗ ಸಿಂಗಲ್ ಮ್ಯಾನ್ ಆರ್ಮಿ ಥರ ಮಾಡ್ತೀನಿ ಅನ್ನೋರಿಗೆ ನಾನು ಇದೇನು ಹೇಳ್ತಾ ಇರೋದು. ನಾನು ಒಬ್ಬನೇ ಮಾಡ್ತೀನಿ ಬಿಸ್ನೆಸ್, ನನ್ನ ಕೈಲಿ ಆಗುತ್ತೆ, ನಾನು ಹಾರ್ಡ್ ವರ್ಕ್ ಮಾಡೋದ್ರೂ ಪರವಾಗಿಲ್ಲ, ನಾನು ಒಬ್ಬನೇ ಮಾಡ್ತೀನಿ ಅನ್ನೋರಿಗೆ ಇದು ನಾನು ಹೇಳ್ತಾರ ಅಂಥದ್ದು. ಸೊ ಅದೆಲ್ಲ ಸೇವಿಂಗ್ಸ್ ಆಗುತ್ತೆ, ಜನರಿಗೆ ಒಳ್ಳೆ ಬೆನಿಫಿಟ್ಸ್ ಕೊಡ್ಬೋದು. ಅಂದರೆ ಪ್ರೈಸಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ಸ್ ಕೊಡ್ಬೋದು, ಆ ಥರ ಮೇಜರಾಗಿ ಒಂದಷ್ಟು ಪ್ರೈಸಲ್ಲಿ ಆಟ ಆಡ್ಬೋದು. ಸೊ ಗ್ರೂಪಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಸಿಂಪಲಾಗಿ ಒಂದು ಹೇಳ್ತೀನಿ. ಇವಾಗ ಇದಕ್ಕೂ ಬೆನಿಫಿಟ್ಸ್ ಹೇಳಿದೆ, ಇದಕ್ಕೂ ಬೆನಿಫಿಟ್ಸ್ ಅನ್ನೋದೊಂದು ಹೇಳ್ತೀನಿ ಗೈ. ಸಿಂಪಲ್ಲಾಗಿ ಗ್ರೂಪ್ ಆಫ್ ಪೀಪಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ವರ್ಕು ಡಿವೈಡ್ ಆಗುತ್ತೆ, ಪ್ರೆಷರು ಕಡಿಮೆ ಆಗುತ್ತೆ. ಆಮೇಲೆ ಇವಾಗ ಒಂದೇನು ಹೇಳ್ತೀನಿ ಅಂದರೆ ಗೈಸ್, ನೀವು ಒಂದೇ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಶಾಪು ನೀವು ರನ್ ಮಾಡೋದು ಹೇಗೆ ಅಂತ ನಾಲೆಡ್ಜ್ ಇರುತ್ತೆ, ಅಥವಾ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅನ್ನೋ ನಾಲೆಡ್ಜ್ ಇರುತ್ತೆ. ನೀವು ಅದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ಬೋದು, ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನೊಂದು ಸ್ವಲ್ಪ ಪುಷ್ ಮಾಡ್ಬೋದು. ಆಮೇಲೆ ಇನ್ನೊಂದು 2-3 ಜನ ನೀವು ಕೆಲಸಕ್ಕೆ ಇಟ್ಕೊಂಡು, ಅಂದರೆ ಆ್ಯಸ್ ಎ ಮೆಂಬರಾಗಿ ಇಟ್ಕೊಂಡಿರ್ತೀರ, ಸೊ ವರ್ಕ್ ಮಾಡಲಿ ಅಂತ. ಸೊ ಅವ್ರಿಗೆ ಡಿವೈಡ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್, ನೀನೇನು ಮಾಡಪ್ಪ, ನೀನು ಸ್ಟಾಕ್ನ ಹುಡುಕಬೇಕು ಅನ್ನೋದು ಒಬ್ರು ಕೊಟ್ಟಿರ್ತೀರ. ಸೊ ಇನ್ನೊಬ್ಬನಿಗೆ ಅಲ್ಲಿಂದ ತಂದು ಇಲ್ಲಿ ನೀವು ಅರೇಂಜ್ ಮಾಡಬೇಕು ಅನ್ನೋದು ಇನ್ನೊಬ್ಬನ ಕೊಟ್ಟಿರ್ತೀರ. ಸೊ ಇವಾಗ ಏನಾಗುತ್ತೆ, ವರ್ಕು ಡಿವೈಡ್ ಆಗುತ್ತೆ. ಸೊ ವರ್ಕ್ ಡಿವೈಡ್ ಆದಾಗ ಏನಾಗುತ್ತೆ, ನಿಮ್ಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ವರ್ಕ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ಬೋದು. ಸೊ ನೀವು ಇವಾಗ ಏನು ಜವಾಬ್ದಾರಿ ವಹಿಸ್ಕೊಂಡಿರ್ತೀರ, ಸೊ ಅದ್ರ ಮೇಲೆ ಫುಲ್ಲು ಕಾನ್ಸಂಟ್ರೇಟ್ ಮಾಡಿ ಇದು ಮಾಡ್ಬೋದು. ಸಿಂಪಲ್ಲು ಗೈಸ್, ಇದೆಲ್ಲ ಏನು ಜಾಸ್ತಿ ಮೇಜರ್ ಏನಲ್ಲ. ಇವಾಗ ಇಲ್ಲೇನಾಗುತ್ತೆ ಪ್ರಾಬ್ಲಮ್ಮು, ಸೊ ಅಲ್ಲಿ ಏನು ಪಾಸಿಟಿವ್ ಹೇಳಿದ್ನೋ, ಇಲ್ಲಿ ಏನು ಪಾಸಿಟಿವ್ ಹೇಳಿದ್ನೋ, ಸೊ ಇಲ್ಲಿ ಪಾಸಿಟಿವ್ ಇರೋದು ಇಲ್ಲಿ ನೆಗೆಟಿವ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಇರೋದು ಇಲ್ಲಿ ಪಾಸಿಟಿವ್ ಆಗುತ್ತೆ. ಸೊ ಈ ರೀತಿ ಚೇಂಜಸ್ ಆಯ್ತಾ ಹೋಗುತ್ತೆ. ಇವಾಗ ಸಿಂಪಲಾಗಿ ಯೋಚನೆ ಮಾಡಿ, ಒಬ್ಬನೇ ಇರೋದ್ರಿಂದ ಪ್ರೈಸ್ ಎಲ್ಲ ಕಡಿಮೆ ಮಾಡಿ ಇವ್ರಿಗೆ ಬೆನಿಫಿಟ್ಸ್ ಜಾಸ್ತಿ ಕೊಡ್ಬೋದಿತ್ತು. ಇಲ್ಲಿ ಗ್ರೂಪ್ ಆಫ್ ಮೆಂಬರ್ ಇರೋದ್ರಿಂದ ಪ್ರೈಸಲ್ಲಿ ಆಟ ಆಡೋಕ್ಕಾಗಲ್ಲ, ಪ್ರೈಸಲ್ಲಿ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಬೇಕು. ಯಾಕಂದರೆ ಎಂಡ್ ಆಫ್ ದಿ ಡೇ ನೀವೇ ಪೇಮೆಂಟ್ ಕೊಡಬೇಕಾಗುತ್ತೆ ಅವ್ರಿಗೂ, ಅಂದರೆ ನಿಮ್ಮ ಜೊತೆ ಕೆಲಸ ಮಾಡೋರ್ಗು ನೀವೇ ಪೇಮೆಂಟ್ ಕೊಡಬೇಕಾಗುತ್ತೆ ಎಂಡ್ ಆಫ್ ದಿ ಡೇ. ಸೊ ಅದನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರೈಸ್ ಏನಾಗುತ್ತೆ, ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 10 to 20% ಜಾಸ್ತಿ ಆಗುತ್ತೆ ಪ್ರಾಡಕ್ಟ್ ಮೇಲೆ. ಅಂದರೆ ನೀವೇನು ರಿಟೇಲ್
ಬಿಸ್ನೆಸ್ ಮಾಡ್ತಾ ಇರ್ತೀರೋ ಅದ್ರ ಮೇಲೆ ಒಂದು ಸ್ವಲ್ಪ ಪ್ರೈಸ್. ಇವಾಗ ಫಾರ್ ಎಕ್ಸಾಂಪಲ್ ಬೇಕ್ರಿ ಮಡಗಿದ್ದೀರಾ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ ಕೇಕು ಒಂದು 5 ರೂಪಾಯಿ 10 ರೂಪಾಯಿ ಮಾಡ್ತಾ ಇರ್ತೀರ, ನೀವು ಜನರನ್ನು ಜಾಸ್ತಿ ಇಟ್ಕೊತೀರಾ, ಸೇಲ್ಸ್ ಮ್ಯಾನು, ವರ್ಕರು, ಚೆಫು, ಕುಕ್ಕಿಂಗು, ಈ ಥರದಕ್ಕೆಲ್ಲ ಕ್ಲೀನಿಂಗು, ಈ ಥರದಕ್ಕೆಲ್ಲ ಜನರನ್ನು ಜಾಸ್ತಿ ಇಟ್ಕೊಂಡಿರೋದು ನೀವು ಅದನ್ನು 12 ರೂಪೀಸ್ 15 ರೂಪೀಸಿಗೆ ಮಾರಬೇಕಾಗುತ್ತೆ. ಸೊ 10 or 15%, 10 to 20% ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಕಡಿಮೆ ಮಾಡೋದು, ಇಲ್ಲೇನಾಗುತ್ತೆ, ನೀವು ಇವ್ರಿಗೆ ಬೆನಿಫಿಟ್ಸ್ ಕೊಡ್ತಾ ಇರ್ತೀರ, ಇಲ್ಲಿ ಅದನ್ನು ಮೈನಸ್ ಆಯ್ತಾ ಇರುತ್ತೆ, ಗ್ರೂಪ್ ಆಫ್ ಪೀಪಲಲ್ಲಿ ಮೈನಸ್ ಆಯ್ತಾ ಇರುತ್ತೆ. ಸೊ ಈ ರೀತಿ ಗೈಸ್, ಇದರಲ್ಲಿ ನಾನು ಏನು ಮೇಜರಾಗಿ ತಪ್ಪು ಮಾಡಿದೆ ಆವಾಗಲೇ ಹೇಳಿದೆ ಪ್ರೀವಿಯಸ್ ಆಗಿ ವಿಡಿಯೋದಲ್ಲಿ, ನಾನು ಒಂದು ಮೇಜರ್ ಮಿಸ್ಟೇಕ್ ಮಾಡಿದೆ. ಸೊ ನಾನು ಎಡಗಿದ್ದು ಇಲ್ಲೇ ಗೈಸ್. ನಾನೇನು ಪ್ಲ್ಯಾನ್ ಮಾಡಿದೆ, ಎಲ್ಲದನ್ನು ನಾನೇ ಹ್ಯಾಂಡಲ್ ಮಾಡೋಣ, ಅಂದರೆ ಎಲ್ಲದನ್ನು A to Z ನನ್ನ ಕಂಟ್ರೋಲಲ್ಲೇ ಇರಲಿ. ಸೊ ಅವಾಗೇನಾಗುತ್ತೆ, ನಾನು ಬಟ್ಟೆನ ಅಥವಾ ನನ್ನ ಒಂದು ಮೆಟೀರಿಯಲ್ಸ್ನ, ಅಂದರೆ ನಾನು UPPA ಫ್ಯಾಷನ್ಸ್ ಏನು ಬಿಲ್ಟ್ ಮಾಡಿದ್ದೀನಲ್ಲ ಇದ್ರ ಬಗ್ಗೆ ಮಾತಾಡ್ತಿರೋ ಅಂಥದ್ದು. ಸೊ ಇದನ್ನು ಒಂದು ಬೆಸ್ಟ್ ಪ್ರೈಸಿಗೆ ಕೊಡ್ಬೋದು ಅಂತ ನಾನು ಆ ರೀತಿ ಯೋಚನೆ ಮಾಡಿದೆ. ಬಟ್ ಇಲ್ಲಿ ನನಗೆ ಮೈನಸ್ ಆಯಿತು. ಯಾವ ಥರ ಆಯಿತು ಅಂದರೆ ಗೈಸ್, ನನಗೆ ಎಲ್ಲ ಒಂಥರ ಪ್ರೆಷರ್ ಆಯಿತು. ಸೊ ಇವಾಗ ವೆಬ್ಸೈಟ್ ಡೆವಲಪ್ ಮಾಡಬೇಕು, ವೆಬ್ಸೈಟ್ ಹ್ಯಾಂಡಲ್ ಮಾಡಬೇಕು, ವೆಬ್ಸೈಟಲ್ಲಿ ಇದು ಮಾಡಬೇಕು, ಆಮೇಲೆ ಸ್ಟಾಕ್ ಅಂದರೆ ಆಫ್ಲೈನ್ ಶೋರೂಮಲ್ಲೂ ಕೂಡ ನಾನೇ ಹ್ಯಾಂಡಲ್ ಮಾಡಬೇಕು, ಡೈಲಿ ನಾನೇ ಇದು ತೆಗಿಬೇಕು, ಶಟರ್ ತೆಗಿಬೇಕು, ಡೋರ್ ಓಪನ್ ಮಾಡಬೇಕು, ಕಸ ಗುಡಿಸ್ಬೇಕು, ಆಮೇಲೆ ಕ್ಲೀನ್ ಮಾಡಬೇಕು, ಅದಾದಮೇಲೆ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು, ಆಮೇಲೆ ಬಂದು ಕಸ್ಟಮರ್ಸ್ನೆಲ್ಲ ನಾನೇ ಹ್ಯಾಂಡಲ್ ಮಾಡಬೇಕು, ಅದಾದಮೇಲೆ ವೆಬ್ಸೈಟ್ ಡೆವಲಪ್ ಮಾಡಬೇಕು, ವೆಬ್ಸೈಟಲ್ಲಿ ಮಾರ್ಕೆಟಿಂಗ್ ಮಾಡಬೇಕು. ಸೊ ಇದೆಲ್ಲ ನಾನು ಒಬ್ಬನೇ ಜವಾಬ್ದಾರಿ ತಗೊಂಡಿರೋದ್ರಿಂದ ಒಂದು ಸ್ವಲ್ಪ ಪ್ರೆಷರ್ ಅನ್ನಿಸ್ತು. ಇವಾಗ ಪ್ರೆಷರ್ ಆದಾಗ ಏನಾಗುತ್ತೆ, ನಾನು ಎಲ್ಲ ಕಡೆನೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಟೈಮ್ನ. ಸೊ ಇವತ್ತು ನಾನು ವೆಬ್ಸೈಟ್ ಮಾಡೋಕ್ಕೆ ಕೂತಿದ್ದೀನಿ ಅಂದರೆ ವೆಬ್ಸೈಟ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಮಿಕ್ಕಿದ ಕೆಲಸ ಎಲ್ಲ ಇನ್ಕಂಪ್ಲೀಟ್ ಆಗುತ್ತೆ. ಸೊ ನಾಳೆ ಕೂತಾಗ ಏನಾಗುತ್ತೆ, ನಾನು ಬೇರೆ ಯಾವುದೇ ಫಾರ್ ಎಕ್ಸಾಂಪಲ್ ಡೆಲಿವರಿ ಆ್ಯಪ್ ಏನೋ ಒಂದು ಚೇಂಜಸ್ ಮಾಡಬೇಕಾಗಿರುತ್ತೆ ಅಥವಾ ಏನೋ ಒಂದು ಅಪ್ಗ್ರೇಡ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್, ವೆಬ್ಸೈಟ್ ಬಗ್ಗೆ ನಾನು ಬಿಡಬೇಕಾಗುತ್ತೆ. ಈ ರೀತಿ ಒಂದು ಪ್ಲಸ್ ಆದರೆ ಒಂದು ಮೈನಸ್ ಆಯ್ತಾ ಹೋಗುತ್ತೆ. ಸೊ ನಾನು ಮೇಜರ್ ತಪ್ಪು ಫೀಲ್ ಮಾಡಿದ್ದು. ಇವಾಗ ನಾನೇ ಒಂದು ಟೀಮ್ ಬಿಲ್ಟ್ ಮಾಡ್ಕೊಂಡು, ಒಂದು 4 or 5 ಪೀಪಲ್ನ ಒಂದು ಟೀಮ್ ಬಿಲ್ಟ್ ಮಾಡ್ಕೊಂಡು, ನೋಡ್ರಪ್ಪ ನೀವು ವೆಬ್ಸೈಟ್ನ ಕಂಪ್ಲೀಟ್ ವೆಬ್ಸೈಟ್ನ ಹ್ಯಾಂಡಲ್ ಮಾಡಿ, ನೀವು ಇಡೀ ಶಾಪ್ನ ಕಂಟ್ರೋಲ್ ಮಾಡಿ, ಅದಾದಮೇಲೆ ನೀವು ಸ್ಟಾಕ್ನ ಹುಡುಕಿ ಎಲ್ಲಿ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗುತ್ತೆ, ಎಲ್ಲಿ ಯಾವ್ಯಾವ ಥರ ಆಫರ್ಸ್ ಇದೆ, ಈ ಥರ ಹುಡ್ಕೋ ಜವಾಬ್ದಾರಿ ನಿಮ್ಮದು. ಅದಾದಮೇಲೆ ಇನ್ನೊಬ್ರಿಗೆ ಬಂದುಬಿಟ್ಟು ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು ನಿಮ್ಮ ಹ್ಯಾಂಡಲಲ್ಲಿರುತ್ತೆ. ಸೊ ನಂದೇನು ಜವಾಬ್ದಾರಿ ಅಂದರೆ, ನಾನು ರೊಟೇಷನ್ ಹೆಂಗಾಗ್ತಿದೆ ಎಲ್ಲದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಅಥವಾ ಏನೋ ಒಂದು ಇವಾಗ ಓಕೆ, ನಾನು ಇಲ್ಲಿ ಆಫ್ಲೈನ್ ಶೋರೂಮಲ್ಲಿ ಯಾರು ಕಸ್ಟಮರ್ಸ್ ಬಂದರೆ ಹ್ಯಾಂಡಲ್ ಮಾಡ್ತಾಯಿರ್ತೀನಿ, ಅಥವಾ ಸ್ಟಾಕ್ ಬಂದಾಗ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಈ ಥರ ನಾನು ಒಂದು ಜವಾಬ್ದಾರಿ ತಗೊಂಡು ಒಂದು ಗ್ರೂಪ್ ಆಫ್ 4 to 5 ಮೆಂಬರ್ಸ್ ಇದ್ದಾಗ ಆವಾಗ ಡಿಸ್ಟ್ರಿಬ್ಯೂಟ್ ಆಯ್ತಿತ್ತು ಕೆಲಸ. ನನಗೂ ಪ್ರೆಷರ್ ಅನ್ನಿಸ್ತಾ ಇರಲಿಲ್ಲ, ವರ್ಕು ಬೇಗ ಮುಗಿಯೋದು, ಆಮೇಲೆ ನಾನು ಸ್ವಲ್ಪ ಗ್ರೋ ಲೆವೆಲ್ಲು ಸ್ಪೀಡ್ ಇರೋದು ಅಂತ ನನಗೆ ಇವಾಗ ರೀಸೆಂಟ್ ಡೇಸಲ್ಲಿ ಅನ್ನಿಸ್ತಿದೆ. ಬಟ್ ಏನು ಮಾಡೋಣ, ಒಂದು ಸ್ವಲ್ಪ ಬಜೆಟಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ನೋಡೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಗೈಸ್, ನಾನು ಈ ಥರ ಹೇಳ್ಬೋದೆ. ಸೊ ಇದು ಲೈವ್ ಎಕ್ಸಾಂಪಲ್ಲು, ನೀವೇನೋ ಅನ್ಕೋಬೋದು, ಬೇಕಾದ್ರೆ ನನ್ನ ಹಿಂದೆನೇ ಇದೆ, ಬೇಕಾದ್ರೆ ನೋಡಿ UPPA ಫ್ಯಾಷನ್ಸ್, ಇದು ನನ್ನದೇ ಓನ್ ಬ್ರ್ಯಾಂಡಿಂಗು ಬಿಸ್ನೆಸ್ಸು. ಸೊ ವೆಬ್ಸೈಟ್ ಕೂಡ ರೆಡಿ ಆಗ್ತಾನೇ ಇದೆ ಇನ್ನು. ಸೊ ಅದನ್ನು ನಾನು ಪಬ್ಲಿಷೂ ಮಾಡೋಕ್ಕಾಗ್ತಾಯಿಲ್ಲ, ಪಬ್ಲಿಷಿಗೆ ಅಂದರೆ ಇವಾಗ ಆನ್ ಸ್ಪಾಟಲ್ಲಿ ಹೇಳೋಕ್ಕೂ ಆಗ್ತಿಲ್ಲ. ಬೇಕಾದ್ರೆ ಹೋಗಿ ನೋಡಿ, ಇನ್ ಕೇಸ್ ನಾನು ವೀಡಿಯೋ ನೋಡಿ ಏನಾದ್ರು ನೋಡಬೇಕು, ವೆಬ್ಸೈಟ್ ನೋಡಬೇಕು ಅನ್ಸರು ಹೋಗಿ ನೋಡಿ. ಸೊ ದಯವಿಟ್ಟು ಏನು ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ, ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡೋದಿದೆ, ಒಂದು ಸ್ವಲ್ಪ ಕೆಲವೊಂದು ಕೆಲಸಗಳಿದೆ. ಸೊ ಅದಾಗಿದ್ದ ತಕ್ಷಣ ಕಂಪ್ಲೀಟಾಗಿ ರೆಡಿಯಾಗಿದ್ದ ತಕ್ಷಣ ನಾನು ಇದರಲ್ಲೇ ಈ ವಿಡಿಯೋ ಅಂದರೆ ಯೂಟ್ಯೂಬ್ ಚಾನಲಲ್ಲೇ ಪಬ್ಲಿಷ್ ಮಾಡ್ತೀನಿ. ಸೊ ಈ ಥರ ವೆಬ್ಸೈಟ್ ಲಾಂಚ್ ಆಗಿದೆ ಅಂತ, ಅದಕ್ಕೆ ಆದ ಒಂದು ವಿಡಿಯೋ ಕಾನ್ಸಂಟ್ರೇಟ್ ಮಾಡಿ, ಅದಕ್ಕೆ ಆದ ಒಂದು ವಿಡಿಯೋ ಡೆವಲಪ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿದೆ. ಸೊ ಹಂಗಾಗಿ ಗೈಸ್, ನೀವು ದಯವಿಟ್ಟು ಏನು ಮಾಡ್ತಾಯಿದ್ದೀರಾ, ಸೊ ಅದನ್ನು ಒಂದಲ್ಲ 10 ಸತಿ ಯೋಚನೆ ಮಾಡಿ. ನೀವು ಪ್ರತಿಯೊಂದೂ ನೀವು ಹ್ಯಾಂಡಲ್ ಮಾಡ್ಬೋದು, ನಿಮ್ಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ನೀವು ಏನೋ ಒಂದು ಮಾಡ್ಬೋದು ಅಂದಾಗ ಮಾಡ್ಬೋದು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಗೈಸ್. ಸೊ ಆವಾಗಲೇ ಮಧ್ಯದಲ್ಲಿ ಬೇಕ್ರಿ ಎಕ್ಸಾಂಪಲ್ ತಗೊಂಡೆ. ಸೊ ಇವಾಗ ಬೇಕ್ರಿ ಏನಾಗುತ್ತೆ, ಬೇಕ್ರಿಲಿ ಕಿಚನ್ ಸೆಟಪ್ ಮಾಡಬೇಕು, ಮುಂದೆ ಸೇಲ್ಸ್ ಮಾಡೋಕ್ಕೊಂದು ಇಂಟೀರಿಯರ್ ವರ್ಕ್ ಮಾಡ್ಕೊಂಡು ಬೇಕ್ರಿ ಸೆಟಪ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಯೋಚನೆ ಮಾಡಿ, ನೀವು ಒಬ್ಬರೇ ಬೇಕ್ರಿ ನಡೆಸ್ತೀವಿ ಅಂದರೆ ಸಾಧ್ಯನಾ? ಆಗಲ್ಲ. ಇವಾಗ ನೀವು ಕುಕ್ಕಿಂಗಲ್ಲಿ ಸ್ಪೆಷಲಿಸ್ಟ್ ಆದರೆ ನೀವು ಕಿಚನ್ ಡಿಪಾರ್ಟ್ಮೆಂಟ್ನ ಕಂಟ್ರೋಲ್ ತಗೊಂಡು ಈಚೆಗಡೆ ಸೇಲ್ಸ್ ಮಾಡೋಕ್ಕೆ ಯಾರನ್ನಾರು ಒಬ್ಬರನ್ನ ನೇಮಕ ಮಾಡಬೇಕಾಗುತ್ತೆ, ಅಂದರೆ ಅಪಾಯಿಂಟ್ ಮಾಡಬೇಕಾಗುತ್ತೆ ಸೇಲ್ಸ್ ಮಾಡೋಕ್ಕೆ. ಆಮೇಲೆ ಕಿಚನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ಕುಕ್ಕಿಂಗ್ ನನಗೆ ಇಂಟ್ರೆಸ್ಟ್ ಅಂದರೆ ಬೇಕಿಂಗಲ್ಲಿ ನನಗೆ ಇಂಟ್ರೆಸ್ಟ್ ಇದೆ, ಬೇಕ್ರಿ ಐಟಮ್ಸ್ ಬೇಕ್ ಮಾಡೋದ್ರಲ್ಲಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಒಬ್ಬರೇ ಕಿಚನ್ ಕಂಟ್ರೋಲ್ ಮಾಡ್ತೀರಾ? ಆಗಲ್ಲ ಗೈಸ್, ಅದು 100% ಅಲ್ಲ,
200% ಆಗಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡಬೇಕಾದಾಗ ಕೆಲವೊಂದು ಸ್ಟಫು ಈ ಥರ ಎಲ್ಲ ಚೆಲ್ಲುತ್ತೆ, ಒಂದು ಸ್ವಲ್ಪ ಗಲೀಜಾಗುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಒಬ್ಬರು ಕ್ಲೀನರ್ ಬೇಕು. ಅದಾದಮೇಲೆ ಏನು ಬೇಕ್ರಿ ಅಂದರೆ ಒಂದು ಪ್ರಾಡಕ್ಟ್ ಅಲ್ಲ, 2 ಪ್ರಾಡಕ್ಟ್ ಅಲ್ಲ, ಬಿಡು ನಾನು ಒಬ್ಬನೇ ಬೇಕ್ ಮಾಡೋಣ ಅನ್ನೋಕ್ಕೆ. ಸೊ ಇವಾಗ ತುಂಬ ಥರ ಮಾಡಬೇಕಾಗುತ್ತೆ. ಬ್ರೆಡ್ ಮಾಡಬೇಕಾಗುತ್ತೆ, ಬನ್ ಮಾಡಬೇಕಾಗುತ್ತೆ, ಕೇಕ್ಸ್ ಮಾಡಬೇಕಾಗುತ್ತೆ, ಈ ಥರ ಎಲ್ಲ ಎಕ್ಸೆಟ್ರಾ ಜಾಮೂನು, ಈ ಥರ ಏನೇನು ಎಕ್ಸೆಟ್ರಾ ಇರುತ್ತೆ. ಇವಾಗ ನೀವೇನು ಕಾನ್ಸಂಟ್ರೇಟಲ್ಲಿ ಮಾಡಿರ್ತೀರ, ನನ್ನ ಕಿಚನಲ್ಲಿ ಆಗೋದನ್ನೇ ನಾನು ಸೇಲ್ ಮಾಡಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಸೊ ಆ ಥರ ಇದ್ದಾಗ ತುಂಬ ವೆರೈಟೀಸ್ ಮಾಡಬೇಕಾಗುತ್ತೆ. ಸೊ ತುಂಬ ವೆರೈಟೀಸ್ ನಿಮ್ಮ ಕೈಲಿ ಮಾಡೋಕ್ಕೆ ಬಂದ್ರೂ ಕೂಡ ನೀವು ತುಂಬ ವೆರೈಟೀಸ್ನ ಕಂಪ್ಲೀಟಾಗಿ ಒಬ್ಬರೇ ಟೇಕ್ ಓವರ್ ತಗೊಂಡು ಮಾಡೋಕ್ಕಾಗಲ್ಲ. ಸೊ ಅವಾಗೇನು ಮಾಡಬೇಕಾಗುತ್ತೆ, ಇನ್ನೂ ಒಂದು 4 ಜನ 5 ಜನ ಚೆಫ್ ಕರ್ಕೊಂಡು, ಅಂದರೆ ಸ್ಪೆಷಲಿಸ್ಟ್ಗಳನ್ನ ಕರ್ಕೊಂಡು, ಈ ಥರ ಕುಕ್ ಮಾಡೋ ಬೇಕ್ ಮಾಡೋಕ್ಕೆ ಸ್ಪೆಷಲಿಸ್ಟ್ನ ಕರ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಸೊ ಬೇಕ್ರಿಲೂ ಹಿಂಗೆ. ಇವಾಗ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಬಂಕ್ ಒಂದು ವೀಡಿಯೋ ಮಾಡಿದ್ವಿ ಪ್ರೀವಿಯಸ್ ವೀಡಿಯೋದಲ್ಲಿ. ಪೆಟ್ರೋಲ್ ಬಂಕ್ ಇಟ್ಬಿಟ್ಟು ನೀವು ಒಬ್ಬರೇ ನಾನು ಎಲ್ಲ ಕಡೆ ನಾನು ಇದಿದೆ ಎಲ್ಲಾದರೂ ನಾನು ಒಬ್ಬನೇ ಹೋಗ್ಬಿಡ್ತೀನಿ, ಪೆಟ್ರೋಲ್ನ ನಾನು ಒಬ್ಬನೇ ಹೋಗಿ ಹಾಕ್ತೀನಿ ಅನ್ನೋಕ್ಕಾಗಲ್ಲ. ಅಲ್ಲಿಗೂ ಎಂಪ್ಲಾಯೀಸ್ನೇ ಇಡಬೇಕಾಗುತ್ತೆ. ಸೊ ಇವಾಗ ಏನಾಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ವರ್ಕು. ಸೊ ಅದಕ್ಕೆ ನೀವು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು ಅಥವಾ ಒಂದಷ್ಟು ಮೆಂಬರ್ಸ್ನ ಅಪಾಯಿಂಟ್ ಮಾಡ್ಕೊಂಡು ಅದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅವಾಗೇನಾಗುತ್ತೆ, ವರ್ಕ್ ಪ್ರೆಷರು ಕಡಿಮೆ ಆಗುತ್ತೆ. ನೀವು ಯಾವ್ದಾರ ಒಂದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು, ನಿಮಗೆ ಪ್ರೆಷರ್ ಅನಿಸಲ್ಲ, ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಹಂಗಾಗಿ ನನ್ನ ಬೆಸ್ಟು ಐಡಿಯಾ ಬಂದ್ಬಿಟ್ಟು ಈ ಥರ. ನೀವು ಏನೇ ಒಂದು ಮಾಡಬೇಕು ಅಂದ್ರೂ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬನೇ ಮಾಡಬೇಕು ಗುರು, ನನಗೇನಾದರೂ ಐಡಿಯಾ ಕೊಡು ಅಂತಂದರೆ ಅದಕ್ಕೂ ಐಡಿಯಾಸ್ ಇದೆ. ಆನ್ಲೈನ್ ವೆಬ್ಸೈಟ್ ಮಾತ್ರ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಮಾಡಿದ್ದೀನಲ್ವಾ, ಈ ರೀತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂದರೆ ಆನ್ಲೈನ್ ಬಿಸ್ನೆಸ್ ಅಥವಾ ಆಫ್ಲೈನ್ ಬಿಸ್ನೆಸ್. ನನ್ನ ಪ್ರಕಾರ ಆಫ್ಲೈನ್ಗೆ ಹೋಗಬೇಡಿ, ಅಂದರೆ ಶೋರೂಮ್ ಎಲ್ಲ ಇಡಬೇಡಿ. ಆಫ್ಲೈನ್ ಒಂದು ಚಿಕ್ಕದಾಗೊಂದು 10x10 20x20 ಒಂದು ಚಿಕ್ಕದಾಗೊಂದು ಜಿ ಎಸ್ ಟಿ ಪರ್ಪಸ್ಗೋಸ್ಕರ ಒಂದು ಶಾಪ್ ಮಾಡ್ಕೊಳ್ಳಿ. ಸೊ ಅಲ್ಲೊಂದು ಆಫೀಸ್ ಸೆಟಪ್ ಮಾಡಿಬಿಡಿ. ಅಂದರೂ ಬಜೆಟ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಇರೋದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಥವಾ ಸೆಕೆಂಡ್ಸಲ್ಲಿ ತಂದು ಒಂದು ಟೇಬಲ್ಲು ಒಂದು ಇದು ಹಾಕೊಳ್ಳಿ. ಅದಾದಮೇಲೆ ಒಂದು ಆನ್ಲೈನಲ್ಲಿ ವೆಬ್ಸೈಟ್ ಡೆವಲಪ್ ಮಾಡ್ಕೊಳ್ಳಿ. ಅದು ಆನ್ಲೈನ್ ವೆಬ್ಸೈಟ್ ಡೆವಲಪ್ ಮಾಡೋಕ್ಕೆ ಬಂದರೆ ಖುಷಿ ಇಲ್ಲ, ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ವೀಡಿಯೋಸ್ ಇದೆ ಬಿಗಿನರ್ಸ್ಗೆ. ಸೊ ಅದನ್ನು ನೋಡಿ ಕೂಡ ನೀವು ಡೆವಲಪ್ ಮಾಡ್ಬೋದು. ಅದಾದಮೇಲೆ ಏನು ಮಾಡಬೇಕು, ನೀವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಒಂದು ಟೀ ಶರ್ಟು ಅಥವಾ ಹುಡ್ಡೀಸು ಒಂದೇ ಒಂದು ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗೈಸ್. ಸಿಂಪಲಾಗಿ ಹೇಳ್ತೀನಿ, ಒಂದೇ ಒಂದು ಪ್ರಾಡಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇವಾಗ ಟೀ ಶರ್ಟ್ ಮಾಡ್ತೀರಾ, ಟೀ ಶರ್ಟ್ ಮಾರಿ. ಪ್ರಿಂಟೆಡ್ ಟೀ ಶರ್ಟ್ಸ್ ಮಾಡ್ತೀರಾ, ಪ್ರಿಂಟೆಡ್ ಟೀ ಶರ್ಟ್ಸ್ ಮಾರಿ. ಸಿಂಪಲ್ಲು. ಅದು ಡೆವಲಪ್ ಆಯ್ತಾ ಹುಡ್ಡೀಸ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ, ಜೆರ್ಸಿಸ್ನ ಆ್ಯಡ್ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯಡ್ ಆನ್ ಮಾಡ್ಕೊತಾ ನಿಮಗೆ ಒಂದು ಐಡಿಯಾ ಬರುತ್ತೆ, ನೀವು ಯಾವ ರೀತಿ ಡೆವಲಪ್ ಮಾಡ್ಕೊತಾ ಹೋಗ್ಬೋದು ಬಿಸ್ನೆಸ್ನ ಅಂತ. ಸಿಂಪಲ್ಲು ಗೈಸ್. ಸೊ ದಯವಿಟ್ಟು ನಾನು ದೊಡ್ಡದಾಗಿ ಮಾಡಬೇಕು ಬಟ್ ಒಬ್ಬನೇ ಮಾಡಬೇಕು ಅನ್ನೋ ರಿಸ್ಕ್ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಮಾಡಿರೋದು ಅದೇ ತಪ್ಪು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಗೈಸ್, ಅಷ್ಟೇ ಸಿಂಪಲಾಗಿರಬೇಕು ಅಂದರೆ. ಸೊ ಈ ರೀತಿ ತಪ್ಪೆಲ್ಲ ಮಾಡೋಕ್ಕೆ ಹೋಗಬೇಡಿ ಗೈಸ್. ಆಮೇಲೆ ಸಿಂಗಲಾಗಿ ಮಾಡಿ ಬೆಸ್ಟು. ನಿಜವಾಗ್ಲೂ ಹೇಳ್ತೀನಿ, ಸಿಂಗಲಾಗಿ ನಿಂದು ಹ್ಯಾಂಡ್ ಓವರ್ ತಗೊಂಡು ಫುಲ್ಲು ಇನ್ಚಾರ್ಜ್ ತಗೊಂಡು ಮಾಡೋದು ತುಂಬ ದೊಡ್ಡ ಕೆಲಸ. ಮಾಡಿ, ಬಟ್ ಯೋಚನೆ ಮಾಡಿ, ದೊಡ್ಡ ವಿಷಯಕ್ಕೆ ಕೈ ಹಾಕಬೇಡಿ. ಸೊ ನಂದು ಇದೊಂದು ರಿಕ್ವೆಸ್ಟ್. ಯಾಕೆ ಅಂದರೆ ನಾನು ಇವಾಗ ಅಟ್ಟು ಪ್ರೆಸೆಂಟ್ ಅನುಭವಿಸ್ತಾ ಇದ್ದೀನಿ, ನಾನು ಅದಕ್ಕೋಸ್ಕರ ಇದು ಹೇಳ್ತಾ ಇರೋದು. ಇಲ್ಲ ನಾನು ಈ ಥರದ್ದೆಲ್ಲ ಏನೂ ಸೆಟಪ್ ಮಾಡಿರಲಿಲ್ಲ, ನಾನು ಈ ಥರದ್ದು ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಿದ್ರೆ ಗೈಸ್ ಸಿಂಗಲಾಗಿ ಮಾಡೋದು ಬೆಸ್ಟು ಗೈಸ್. ಗ್ರೂಪ್ ಆಫ್ ಮೆಂಬರ್ ಕರ್ಕೊಂಡ್ರೆ ಏನು, ಒಬ್ಬೊಬ್ರಿಗೆ 20,000 ಸಾವಿರ ಕೊಟ್ರು ಅಲ್ಲೇ 1 ಲಕ್ಷ ಆಗೋಯ್ತು. 5 ಜನನ ಅಪಾಯಿಂಟ್ ಮಾಡ್ಕೊಂಡ್ರೆ, 5 ಜನನ ಕೆಲಸಕ್ಕೆ ಇಟ್ಕೊಂಡ್ರೆ ಅಲ್ಲೇ 1 ಲಕ್ಷ ಎಗರೋಯ್ತು. 1 ಲಕ್ಷನ ನೀವು ಎಲ್ಲ ಪ್ರಾಡಕ್ಟ್ ಮೇಲೂ ಒಂದು 20% ಮೈನಸ್ ಮಾಡಿ ಅದನ್ನೇ MRP ಆಗಿಡ್ಬೋದು. ಹಂಗೆ ಹಿಂಗೆ ಎಕ್ಸೆಟ್ರಾ ಅಂತ ಮಾತಾಡ್ತಿದ್ದೆ. ಸೊ ರಿಯಾಲಿಟಿ ಅದಲ್ಲ, ರಿಯಾಲಿಟಿ ಇರೋದು ಇದಕ್ಕೆ. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಗೈಸ್, ಸಿಂಪಲ್ಲು. ಸೊ ದಯವಿಟ್ಟು ಯೋಚನೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಾದ್ಮೇಲೆ ಅದೇ ಕಾರಣಕ್ಕೂ ನಿಲ್ಸೋಕೆ ಹೋಗ್ಬಿಡಿ. ಅದು 3 ತಿಂಗಳಲ್ಲ 6 ತಿಂಗಳಲ್ಲ 1 ವರ್ಷ ಟೈಮ್ ತಗೊಂಡ್ರು ಟೈಮ್ ಸ್ಪೆಂಡ್ ಮಾಡಿ. ಯಾಕಂದರೆ ನೀವು 3 ತಿಂಗಳು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡ್ತಾಯಿದ್ದೀನಿ ಅನ್ನೋದು ದೊಡ್ಡ ತಪ್ಪು, ಮೂರ್ಖತನ ಅದು. ಯಾಕಂದರೆ 3 ತಿಂಗಳು ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸ್ಕೂಲಿಗೆ ಸೇರ್ಕೊಂಡಾಗ 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಓದೋಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತೀರ, ಹಂಗೆ ಸ್ಟೆಪ್ ಬೈ ಸ್ಟೆಪ್ಪು ಇವಾಗ ಬೇಸಿಕ್ ಎಲ್ಲ ಕಲ್ತಿರ್ತಾರೆ ಈ ಬಿಸ್ನೆಸ್ಸಲ್ಲಿ. ಇದನ್ನು ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ಒಂದು ನಾನು ಫಸ್ಟ್ ಕ್ಲಾಸಿಂದ ಅಥವಾ PP ನರ್ಸರಿಯಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಕಷ್ಟ. ಸೊ ಅದನ್ನೇ ಗ್ರೋನ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ಒಂದು ಕಡೆ ಸಕ್ಸಸ್ ಆಗಿಲ್ಲ ಅಂದರೆ ಆ ಕಡೆ ಅದನ್ನು ಕ್ಲೋಸ್ ಮಾಡಿ. ಆ ಬಿಸ್ನೆಸ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಬೇಡಿ. ನಾನು ಹೇಳೋದು ಇಷ್ಟೇ. ಇವಾಗ ಒಂದು ಶಾಪು ಇವಾಗ ಎಲ್ಲೋ ಒಂದು ಕಡೆ ಓಪನ್ ಮಾಡ್ತೀರಾ, ನಿಮ್ಗೇನೋ ಸೆಟ್ ಆಗ್ತಾಯಿಲ್ಲ, ನಿಮಗೆ ವರ್ಕೌಟ್ ಆಗ್ತಾಯಿಲ್ಲ, ನಿಮ್ಗೇನೋ ಲಾಸ್ ಆಗ್ತೈತೆ, ಓಕೆ ಫೈನ್, ಅಲ್ಲಿ ಶಟ್ ಡೌನ್ ಮಾಡಿ. ಅಂದರೆ ಆ ಶಾಪ್ನ ಶಟ್ ಡೌನ್ ಮಾಡಿ, ಇನ್ನೊಂದು ಕಡೆ ಒಂದು ಔಟ್ಲೆಟ್ ಓಪನ್ ಮಾಡಿ. ನಿಮ್ಗೆ ಐಡಿಯಾಸ್ ಇರುತ್ತೆ ಅಟ್ಲೀಸ್ಟ್ ಆ ಬಿಸ್ನೆಸ್ ಮೇಲೆ. ಸೊ ನನಗಿಲ್ಲ ಗುರು, ನಂಗೆ ಆಫ್ಲೈನ್ ಬಗ್ಗೆ ನನಗೆ ಏನು ಅರ್ಥನೇ ಆಗ್ತಿಲ್ಲ ಅಂದರೆ ಆನ್ಲೈನ್ ವೆಬ್ಸೈಟ್ ಇದ್ರೆ ಇಫ್ ಇನ್ ಕೇಸ್ ಆನ್ಲೈನಲ್ಲಿ ಯಾವುದೋ ಒಂದು ರೂಪದಲ್ಲಿ
ನೀವು ಏನು ಬಿಸ್ನೆಸ್ ಮಾಡ್ತಿರ್ತೀವಿ ಇವಾಗ ನನ್ನ ಓನ್ ಬ್ರ್ಯಾಂಡಿಂಗ್ ಕ್ಲಾತಿಂಗ್ ಬಿಸ್ನೆಸ್ ಇದೆ. ಸೊ ನನ್ನ ವೆಬ್ಸೈಟ್ ಇರೋದ್ರಿಂದ ಇವಾಗ ನಾನು ಶಾಪು ನನಗೆ ಆಗ್ತಾಯಿಲ್ಲ, ವರ್ಕೌಟ್ ಆಗ್ತಾಯಿಲ್ಲ, ಕ್ಲೋಸ್ ಮಾಡಬೇಕು, ಆನ್ಲೈನಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಅಥವಾ ಆನ್ಲೈನಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಿಲ್ಲ ಅಂದರೆ ಆನ್ಲೈನ್ ಕ್ಲೋಸ್ ಮಾಡಬೇಕು, ಆಫ್ಲೈನಲ್ಲಿ ಇದು ಮಾಡಬೇಕು. ಇಲ್ಲ ನನಗೆ ಎರಡೂ ವರ್ಕೌಟ್ ಆಗ್ತಿಲ್ಲ, ಬಟ್ ನಾನು ಏನು ಮಾಡಬೇಕು, ಶಾಪಲ್ಲಿ ಯಾಕೋ ಎಫೆಕ್ಟು ಅನಿಸ್ತೈತೆ, ಶಾಪ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಹೌದು ಗೈಸ್, ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟು ಇದೇ ಮೆಟೀರಿಯಲ್ಸ್ನ ಅಲ್ಲಿಡಿ, ಅಲ್ಲೇ ಒಂದು ಸ್ವಲ್ಪ ಪ್ರಮೋಟ್ ಮಾಡಿ, ಅದನ್ನ ಮಾಡಿ, ಇದು ಮಾಡಿ, ಎಕ್ಸೆಟ್ರಾ ಇದನ್ನೇ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ನಾನು ಕಂಪ್ಲೀಟಾಗಿ ಈ ಬಿಸ್ನೆಸ್ನೇ ಶಟ್ ಡೌನ್ ಮಾಡ್ತೀನಿ, ನಾನು ಕ್ಲಾತಿಂಗ್ ಬಿಸ್ನೆಸ್ಸೇ ಬೇಡ ಅಂದ್ಬಿಟ್ಟು ನಾನು ಕ್ಲೋಸ್ ಮಾಡಿ ನಾನು ಇನ್ನೊಂದು ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಇವಾಗ ನಂದು ಆಲ್ಮೋಸ್ಟು 7 to 8 ಮಂತ್ಸ್ ಆಗ್ತಿದೆ. ಸೊ 7 to 8 ಮಂತ್ಸ್ ನಾನು ಏನು ಹಾರ್ಡ್ ವರ್ಕ್ ಮಾಡಿರ್ತೀನಿ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಪಿ ನರ್ಸರಿ ಫಸ್ಟ್ ಕ್ಲಾಸಿಂದ ನಾನು ತಿರ್ಗಾ ರೀಸ್ಟಾರ್ಟ್ ಮಾಡ್ಕೊತಾ ಓಕೆ ನಾನು ಇದು ಮಾಡಬೇಕು, ಒಂದೇ ಸ್ಟೆಪ್ ಮೇಡೆ ಬರಬೇಕಾಗುತ್ತೆ. ಇವಾಗ ಒಂದು 5 ಸ್ಟೆಪ್ಪು 10 ಸ್ಟೆಪ್ಪು ಅದು ಮೇಡೆ ಬಂದಿರ್ತೀನಿ. ಸೊ ಅವಾಗ ಏನು ಮಾಡಬೇಕಾಗುತ್ತೆ, ಇದನ್ನು ಕಂಪ್ಲೀಟಾಗಿ ಹಿಡಿದ್ಬಿಟ್ಟು ತಿರ್ಗಾ ಫಸ್ಟಿಂದ ಒಂದೊಂದೇ ಮೆಟ್ಲತ್ತ ಟ್ರೈ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ರಿಯಾಲಿಟಿ. ಸೊ ದಯವಿಟ್ಟು ನೀವು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ಲು ಪ್ಲಾನ್ ಮಾಡ್ಕೊಳ್ಳಿ, ಫುಲ್ಲು ಹಾರ್ಡ್ ವರ್ಕ್ ಮಾಡಿ, ಫುಲ್ಲು ಸ್ಕೆಚ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬಿಸ್ನೆಸ್ ಬೇಕು, ಯಾವ ಥರ ಸೆಟಪ್ ಬೇಕು ಎಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಆಮೇಲೆ ಎಕ್ಸಿಕ್ಯೂಟ್ ಮಾಡಾದಮೇಲೆ ಬ್ಯಾಕ್ ಸ್ಟೆಪ್ ಇಡೋಕ್ಕೆ ಹೋಗಲೇಬೇಡಿ ಅಂತ ಹೇಳ್ತಾ. ಸೊ ಗೈಸ್, ಇವತ್ತಿನ ವೀಡಿಯೋ ಒಂದು ಸ್ವಲ್ಪ ಲೆಂತಿ ಅನ್ನಿಸ್ತು, ಬಟ್ ಆದ್ರೂ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಟ್ಟಿದ್ದೀನಿ, ಅಂದರೆ ಇನ್ಫಾರ್ಮೇಷನ್ ಹೆವಿ ಕೊಟ್ಟಿದ್ದೀನಿ ಅಂತ ಅನಿಸ್ತಿದೆ. ಸೊ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಗೈಸ್, ನಿಮಗೆ ಏನೇ ಟಾಪಿಕ್ ಬಗ್ಗೆ ಬೇಕಿದ್ದರೂ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಲವ್ ಯು ಲಾಟ್ಸ್ ಆಫ್ ಟೇಕ್ ಕೇರ್, ಬೈ ಗೈಸ್, ಸೈನಿಂಗ್ ಆಫ್.